ಈ ವರ್ಷ ಕಂಡು ಕೇಳರಿಯದಷ್ಟು ಬಿಸಿಲಿದೆ. ಅದರಲ್ಲಿಯೂ ಬಿಸಿ ಗಾಳಿ ಎಂಥವರನ್ನು ತತ್ತರಿಸುವಂತೆ ಮಾಡ್ತಾ ಇದೆ. ಜನ ಜಾನುವಾರುಗಳಿಗೂ ಬಿಸಿಲ ಆಘಾತ ಆಗ್ತಾ ಇದೆ. ಬಿಸಿಲಿನ ಸ್ಟ್ರೋಕ್ ಆತಂಕ ತೀವ್ರಗೊಂಡಿದೆ. ಇಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಸ್ಥಾಪನೆ ಮಾಡಲಾಗಿದೆ. ಎಲ್ಲೆಡೆ ಬಿಸಿಲಿನ ಅಬ್ಬರ. ಬಿಸಿ ಗಾಳಿಗೆ ಜನತೆ ತತ್ತರಿಸಿ ಹೋಗ್ತಿದ್ದಾರೆ. ಅಲ್ಲಲ್ಲಿ ಮಳೆಯಾಗ್ತಾ ಇದ್ರೂ ಬಿಸಿಲ ಧಗೆ ಮಾತ್ರ ಕಡಿಮೆ ಆಗ್ತಿಲ್ಲ. ಬಿಸಿ ಗಾಳಿ ಧಗೆಗೆ ವೃದ್ಧರು, ಮಕ್ಕಳು ಹಾಗೂ ಗರ್ಭಿಣಿಯರು ಹೈರಾಣಾಗ್ತಿದ್ದಾರೆ. ಹುಬ್ಬಳ್ಳಿ, ಧಾರವಾಡ ಜಿಲ್ಲೆಯಲ್ಲಿಯೂ ಬಿಸಿ ಗಾಳಿ ಆತಂಕ ಆವರಿಸಿದೆ. ಹಗಲು ಹೊತ್ತಿನಲ್ಲಿ ಹೊರಗೆ ಕಾಲಿಡೋದೇ ಕಷ್ಟವಾಗಿದೆ. ಬಿಸಿಲಿಗೆ ಮೈಯೊಡ್ಡಿ ಅಡ್ಡಾಡಿದ್ರೆ ಅಸ್ವಸ್ಥರಾಗೋದು ಖಚಿತ. ಅಷ್ಟರ ಮಟ್ಟಿಗೆ ಬಿಸಿಲು ಜನತೆಯನ್ನ ಪೀಡಿಸ್ತಿದೆ. ಕೆಲವೆಡೆ ಜನ ಅಸ್ವಸ್ಥಗೊಂಡು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಹೀಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಡಳಿತ ಮಂಡಳಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಿಶೇಷ ವಾರ್ಡ್ ಸ್ಥಾಪನೆ ಮಾಡಿದೆ. ಕಿಮ್ಸ್ನ ಒಳರೋಗಿಗಳ ವಿಭಾಗದ ನೆಲಮಹಡಿಯಲ್ಲಿ ಪ್ರತ್ಯೇಕ ಹೀಟ್ ಸ್ಟ್ರೋಕ್ ವಾರ್ಡ್ ಸ್ಥಾಪನೆ ಮಾಡಿದ್ದು 14 ಹಾಸಿಗೆಗಳನ್ನು ಸಜ್ಜುಗೊಳಿಸಲಾಗಿದೆ. ಈ ಸಾರಿ ಹೋದ ಸಾರಿಗಿಂತ ಸ್ವಲ್ಪ ಟೆಂಪ್ರೇಚರ್ನಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಹುಬ್ಬಳ್ಳಿನಲ್ಲಿ ಯೂಶಲಿ 32ರಿಂದ 36 ಡಿಗ್ರಿ ಸೆಂಟಿಗ್ರೇಡ್ ಇದ್ದರೆ ಹೆಚ್ಚಿಂದು. ಈ ಸಲ ಕೆಲವೊಮ್ಮೆ 38 ಡಿಗ್ರಿವರೆಗೂ ರೆಕಾರ್ಡ್ ಆಗಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 02 ವಾರ್ಡ್ನಲ್ಲಿ ಒಂದು ಹೀಟ್ ಸ್ಟ್ರೋಕ್ ಅಂತಿಕೊಂಡು ಒಂದು 14 ಹಾಸಿಗೆಗಳ ಒಂದು ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದೀವಿ. ಅದು ಗ್ರೌಂಡ್ ಫ್ಲೋರ್ ಇರೋದ್ರಿಂದ ಸ್ವಲ್ಪ ಕಂಪೇರೇಟಿವ್ಲಿ ಇಟ್ ಈಸ್ ಕೂಲರ್ ದೆನ್ ಅದರ್ ಥಿಂಗ್ಸ್. ಮತ್ತು ಅಲ್ಲಿ ಕೂಡ ಸೆಂಟ್ರಲ್ ಆಕ್ಸಿಜನ್ ಲೈನ್ ಫೆಸಿಲಿಟೀಸೂ ಇದೆ. ಹೀಗಾಗಿ ಹೀಟ್ ಸ್ಟ್ರೋಕ್ಲಿಂದ ಬಂದಿರತಕ್ಕಂಥ ರೋಗಿಗಳಿಗೆ ತುರ್ತು ಸ್ಥಿತಿ ನಿಗಾ ವಹಿಸಿ ಅವರಿಗೆ ಆರೈಕೆ ಮಾಡಲಿಕ್ಕೆ ಒಂದೇ ಜಾಗದಲ್ಲಿ ನಾವು 14 ಬೆಡ್ಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ವಿಶೇಷ ವಾರ್ಡ್ನಲ್ಲಿ ORS, ಐಸ್ ಕ್ಯೂಬ್ಗಳು, ಥರ್ಮಾಮೀಟರ್ಗಳ ವ್ಯವಸ್ಥೆ ಮಾಡಲಾಗಿದೆ. ವೆಂಟಿಲೇಟರ್ ಸೇರಿದಂತೆ ಅಗತ್ಯ ವೈದ್ಯಕೀಯ ಸೌಲಭ್ಯಗಳ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈ ವಾರ್ಡ್ಗೆ ಪ್ರತ್ಯೇಕ ವೈದ್ಯರು ಹಾಗೂ ನರ್ಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಹೀಟ್ ಸ್ಟ್ರೋಕ್ ಆಗಿ ಬರುವ ರೋಗಿಗಳಿಗೆ ಪ್ರತ್ಯೇಕವಾದ ವಾರ್ಡನ್ನು ಮೀಸಲಿಡಲಾಗಿದೆ. ಹೀಟ್ ಸ್ಟ್ರೋಕ್ ಆದಾಗ ನೀರು ಸರಿಯಾಗಿ ಕುಡಿದೇ ಇದ್ದರೆ ಅಥವಾ ಭಾಳ ಬಿಸಿಲಲ್ಲಿ ಅಡ್ಡಾಡಿದರೆ ನೀರಿನ ಅಂಶ ಕಡಿಮೆಯಾಗಿ ಹೀಟ್ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಕಿಮ್ಸ್ 02 ವಾರ್ಡ್ನಲ್ಲಿ ಒಂದು ವಾರ್ಡನ್ ಅದಕ್ಕೆ ಮೀಸಲಿಡಲಾಗಿದೆ. ಅದರಲ್ಲಿ ವೆಂಟಿಲೇಟರು, ಮಾನಿಟರ್ಸು, ಎಲ್ಲ ICU ಪರಿಕರಗಳನ್ನು ಅಳವಡಿಸಬಹುದು. ಹೀಟ್ ಸ್ಟ್ರೋಕ್ಗೆ ತುತ್ತಾಗುವವರಿಗೆ ತಕ್ಷಣ ಚಿಕಿತ್ಸೆಯನ್ನ ಕೊಡಲು ಸೂಚಿಸಲಾಗಿದೆ. ಜೀವರಕ್ಷಕ ವೈದ್ಯಕೀಯ ವ್ಯವಸ್ಥೆಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.